ಈ ಗ್ರಾಮದಲ್ಲಿ ಮೇಲ್ಸೇತುವೆ ಕಾಮಗಾರಿ ಆರಂಭ ಆಗಿ ಬರೋಬ್ಬರಿ 2.5 ದಶಕ ಆಗಿದೆ. ಕಾಮಗಾರಿ ಪೂರ್ಣಗೊಳ್ಳದೆ ಅರ್ಧಕ್ಕೆ ನಿಂತಿದೆ. ಮಳೆಗಾಲದಲ್ಲಿ ಜೀವದ ಹಂಗು ತೊರೆದು ಹಳ್ಳ ದಾಟುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. 25 ವರ್ಷ ಕಳೆದರೂ ಮುಗಿಯದ ಕಾಮಗಾರಿ. 7-8 ತಿಂಗಳು ಹರಿಯೋ ಹಳ್ಳದಲ್ಲೇ ಹಳ್ಳಿಗರ ಸಂಚಾರ. ಒಂದೆಡೆ 2.5 ದಶಕಗಳಿಂದ ಅರ್ಧಕ್ಕೆ ನಿಂತಿರೋ ಮೇಲ್ಸೇತುವೆ ಕಾಮಗಾರಿ, ಮತ್ತೊಂದೆಡೆ ಹರಿಯುವ ಹಳ್ಳದಲ್ಲಿ ಜಾನುವಾರುಗಳ ಜೊತೆಗೆ ದಾಟ್ತಾ ಇರುವ ಜನ. ಈ ದೃಶ್ಯಗಳು ಕಂಡುಬಂದಿದ್ದು ಪೌರಾಡಳಿತ ಸಚಿವ ರಹೀಂ ಖಾನ್ ಸ್ವಕ್ಷೇತ್ರ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಚಿಮ್ಮಕ್ಕೋಡು ಗ್ರಾಮದಲ್ಲಿ. ನೆಮತಾಬಾದ್ ಹಳ್ಳದ ಪಕ್ಕ 500ಕ್ಕೂ ಹೆಚ್ಚು ಎಕರೆ ಕೃಷಿ ಜಮೀನಿದ್ದು, ಹಳ್ಳದ ಪಕ್ಕದಲ್ಲಿರೋ ಜಮೀನುಗಳಲ್ಲಿ ಕೃಷಿ ಕಾರ್ಯಕ್ಕೆ ತೆರಳಬೇಕಾದ್ರೆ ಈ ಹಳ್ಳ ದಾಟಬೇಕಿದೆ. ರೈತರು, ಕೃಷಿ ಕಾರ್ಮಿಕರು, ಜಾನುವಾರುಗಳು ಹರಿಯುವ ನೀರಲ್ಲೇ ಹೋಗಬೇಕಾದ ಅನಿವಾರ್ಯತೆ ಎದುರಾಗಿದೆ. ವರ್ಷದಲ್ಲಿ 7-8 ತಿಂಗಳು ನೀರು ಹರಿಯೋದ್ರಿಂದ ಗ್ರಾಮದ ಜನ ಸಾಕಷ್ಟು ಸಮಸ್ಯೆ ಎದುರಿಸುತ್ತಿದ್ದಾರೆ. ಜಮೀನಲ್ಲಿ ಬೆಳೆದ ಬೆಳೆಗಳನ್ನ ಹಳ್ಳ ದಾಟಿಸೋದು ತ್ರಾಸದಾಯಕ ಮತ್ತು ಸವಾಲಿನ ಕೆಲಸವಾಗಿದೆ. ಈ ಬ್ರಿಡ್ಜ್ ಒಂದಿಲ್ಲ, ಆಚೆಗೆ ಹೋಗ್ಲಾಕ ಜನಕ್ಕೆ ಭಾಳ ಸಮಸ್ಯೆ ಅದ ಸರ್. ಒಳ್ಳೆ ಫಲವತ್ತಾದ ಭೂಮಿ ಅದ ಸರ್, ಎಲ್ಲ ಎರಡು ಬೆಳೆ ಆಗಂಥ ಭೂಮಿ ಅದ. ಆದ್ರೆ ನಮಗಿಲ್ಲಿ ಈ ಫೂಲು ಇಲ್ಲಿ ಕಡೆಯಿಂದ ಹಳ್ಳ ಬಂದಿನ ಕಡೆಯಿಂದ ನಮ್ಗೆ ಆಚೆಗೆ ಹೋಗ್ಲಕ್ಕೆ ಭೀ ಬರಲ್ದು, ಏನು ಒಕ್ಕಲ್ತನ ಮಾಡ್ಲಾಕ ಬರಲ್ದು, ಬೆಳೆದಿನಂಥ ಭೂಮಿದಾಗಿಂದ ರಾಶಿ ತರ್ಲಕ್ಕೆ ಬರಲ್ದು, ಸುಗ್ಗಿ ಮಾಡ್ಲಾಕ ಬರಲ್ದು, ಭಾಳ ಕಷ್ಟ ಅಲ್ಲತ್ತ ಸರ್. ಜನರ ಸಮಸ್ಯೆಯನ್ನ ಮನಗಂಡಿದ್ದ ಅಂದಿನ ಸರ್ಕಾರ 1999ರಲ್ಲಿ ಸೇತುವೆ ನಿರ್ಮಾಣಕ್ಕೆ ನಿರ್ಧಾರ ಮಾಡಿತ್ತು. 25 ವರ್ಷಗಳ ಹಿಂದೆ ಶಾಸಕರಾಗಿದ್ದ ರಮೇಶ್ ಕುಮಾರ್ ಪಾಂಡೆ ಚಿಮ್ಮಕ್ಕೋಡ್ ನೆಮತಾಬಾದ್ ಮೇಲ್ಸೇತುವೆ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ರು. ಆ ಬಳಿಕ ಅನುದಾನದ ಕೊರತೆಯಿಂದ ಬ್ರಿಡ್ಜ್ ನಿರ್ಮಾಣ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ. 2.5 ದಶಕಗಳು ಕಳೆದರೂ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇದರ ಬಗ್ಗೆ ಕ್ಯಾರೆ ಅಂತಿಲ್ಲ. ಈ ಸೇತುವೆ ಪೂರ್ಣಗೊಂಡ್ರೆ ಚಿಮ್ಮಕ್ಕೋಡು ಗ್ರಾಮದ ಜನರಿಗೆ ಅನುಕೂಲ. ಜೊತೆಗೆ ನೆಮತಾಬಾದ್ ಅಲ್ಲಾಪುರೆ ಗ್ರಾಮಕ್ಕೂ ಸಂಪರ್ಕ ಸಿಗೋದಲ್ಲದೆ ನಾರಂಜ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಸಾಗಿಸಲು ಸಮೀಪ ಆಗಲಿದೆ. ಈ ಬಗ್ಗೆ ಸಚಿವ ರಹೀಂ ಖಾನ್, ಈಶ್ವರ್ ಖಂಡ್ರೆ ಎಲ್ಲರೂ ಬಂದು ಹೋದ್ರು, ಆದರೆ ಯಾವುದೇ ಕೆಲಸ ಆಗ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ಸುಮಾರು 400-500 ಎಕರೆ ಭೂಮಿ ಇದೆ ನಮ್ಮ ಚಿಮ್ಮಕ್ಕೋಡ್ದು. ಅಲ್ಲಾಪುರ ಸ್ವಲ್ಪ ಬರ್ತದ್ರಿ, ನೆಮತಾವ್ ಸ್ವಲ್ಪ ಬರ್ತದ. ಈ ಮೊನ್ನೆ ಕಾಂಗ್ರೆಸ್ದವ್ರು ಇವ್ರು ಬಂದು ಹೋದ್ರು, ನಮ್ದು ರಹೀಂ ಖಾನ್ MLA ಅವರು, ಇನ್ನು ಈಶ್ವರ್ ಖಂಡ್ರೆ ಹೋದ ವರ್ಷ ಬಂದು ಹೋದ್ರು. ಇದು ಈಗ 20 ವರ್ಷ ಹಿಡಿದು ಇಟ್ಟೆ ನಡೆದು ರೀ, ಬಂದು ಹೋಗೋದೆ ಮಾಡೋದವ್ರು ಏನಾಗಲುಂಟದು. ಅನುದಾನದ ಕೊರತೆಯೋ, ಜನಪ್ರತಿನಿಧಿಗಳು, ಅಧಿಕಾರಿಗಳ ನಿರ್ಲಕ್ಷ್ಯವೋ ಮೇಲ್ಸೇತುವೆ ಕಾಮಗಾರಿ 2.5 ದಶಕಗಳಿಂದ ಸ್ಥಗಿತಗೊಂಡಿದೆ. ಇನ್ನಾದರೂ ಜನಪ್ರತಿನಿಧಿಗಳು, ಅಧಿಕಾರಿಗಳು ಕಾಮಗಾರಿ ಪೂರ್ಣಗೊಳಿಸುವ ಮೂಲಕ ಜನರ ಸಮಸ್ಯೆಗೆ ಪರಿಹಾರ ಒದಗಿಸಬೇಕಿದೆ. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್.